ನಮ್ಮ ದೇವಸ್ಥಾನದ ಕಾರ್ಯಗಳು ನಿರಂತರವಾಗಿ ಊರಿನಲ್ಲಿ ಜರುಗ್ತಿದ್ದಾವೆ, ಅದರಲ್ಲಿ ನಾವೆಲ್ಲ ಭಾಗಿಯಾಗ್ತಿದ್ದೀವಿ ಅಂದರೆ ನಮಗೆ ಬಹಳದ ಸಂಭ್ರಮ ವಿಚಾರ ಅನಿಸುತ್ತೆ. ಆದರೆ ಇವತ್ತಿಗೂ ನಮ್ಮ ದೇವಸ್ಥಾನದ ಕಾರ್ಯಗಳು ನಿರಂತರವಾಗಿ ಜರುಗ್ತಾ ಬಂದಿದ್ದಾವೆ, ಅದರಲ್ಲಿ ನಾವು ಭಾಗಿಯಾಗ್ತಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಮ್ಮ ಕೈಲಾದಂಥ ಸೇವೆಗಳನ್ನು ನೀಡ್ತಿದ್ದೀವಿ. ನಮ್ಮ ದೇವಸ್ಥಾನಗಳ ಪರಂಪರೆ ಜೀವಂತವಾಗಿದೆ. ಪರಿಚಯದ ಸಂದರ್ಭದಲ್ಲಿ ಹೇಳಿದ್ರು 300 ವರ್ಷಗಳ ಇತಿಹಾಸ ಇರುವಂಥ ಧಾರ್ಮಿಕ ಕ್ಷೇತ್ರ ಇದು ಅಂತ. 300 ವರ್ಷಗಳ ಕಾಲ ಒಂದು ದೇವಸ್ಥಾನದ ಕಾರ್ಯಗಳು ಜೀವಂತವಾಗಿ ಬರಬೇಕು, ಆ ದೇವಸ್ಥಾನದ ಪರಂಪರೆ ಜೀವಂತವಾಗಿ ಬರಬೇಕಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಇವತ್ತಿಗೂ ನಮ್ಮ ಊರಿನಲ್ಲಿ ಧಾರ್ಮಿಕ ಸಭೆಗಳು ನಡೀತಿದ್ದಾವೆ, ಆ ಸಭೆನಲ್ಲಿ ನಾನು ಭಾಗವಹಿಸ್ತಿದ್ದೀವಿ, ನಾವೊಬ್ಬ ಹಿಂದೂ ಅಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದೀವಿ ಅಂದರೆ ಇದು ಯಾವುದೂ ಸಾಮಾನ್ಯ ಅಲ್ಲ. ಕಾರಣ ಒಂದು ಕಾಲದಲ್ಲಿ ನಮ್ಮ ಇದೇ ದೇವಸ್ಥಾನಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಸಂಸ್ಕೃತಿಯನ್ನು ನಾಶ ಮಾಡಬೇಕು, ನಮ್ಮ ಸನಾತನ ಸಂತ ಪರಂಪರೆಯನ್ನು ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ 1-2 ಅಲ್ಲ, 1000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಒಂದೇ ಒಂದು ಉದ್ದೇಶ, ಸನಾತನ ಹಿಂದೂ ಧರ್ಮದ ಪರಂಪರೆಯನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು ಅಂತ. 1000ಕ್ಕೂ ಹೆಚ್ಚು ವರ್ಷ ದಾಳಿ ಏನು ಮಹಾಂತರ ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂಥ ರೋಮನರ ಜನಾಂಗ? ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಮುಂದೆ ಕಣ್ತಿರದಂಥ 100 ಮತಪಂಥಗಳು ಕಣ್ಮರಿಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ತಮ್ಮ ಮೇಲಾದಂಥ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂಥ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 30, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು 1-2 ಪರಕೀಯ ಜನಾಂಗದವರ, 1-2 ಪರಕೀಯ ದೇಶದವರ. ಸ್ವಾಮಿ, 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದರು, ಅರಬ್ಬರು ಬಂದರು, ಅಫ್ಘಾನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲಿಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನಲ್ಲಿ 100 ಕೋಟಿ ಹಿಂದೂಗಳು ಮನೆಗಳಲ್ಲಿ ಧರ್ಮಾಚರಣೆ ಮಾಡ್ತೀವಿ. ಹಳ್ಳಿಗಳು ದೇವಸ್ಥಾನಗಳ ಪರಂಪರೆ ಜೀವಂತವಾಗಿದೆ. ಯಾವ ಕಾರಣದಿಂದ? 10, 40, 50 ವರ್ಷದ ದಾಳಿಗಳಿಗೆ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದಂಥ ಜನಾಂಗಗಳ ಸಾಕ್ಷಿಗಳು ನಮಗೆ ಪಳವಳಿಕೆಗಳಾಗಿ ಸಿಗ್ತಾವೆ. ಆದರೆ ಸನಾತನ ಹಿಂದೂ ಧರ್ಮ ಸೃಷ್ಟಿ ಆದಿನಲ್ಲಿ ಶುರುವಾದಿದ್ದರಿಂದ ಹಿಡಿದು ಇವತ್ತಿನವರೆಗೂ ಜೀವಂತವಾಗಿ ಮನೆಗಳಲ್ಲಿ ಆಚರಿಸ್ತಾ ಬಂದಿದ್ದೀವಿ. ಯಾರ ಕಾರಣದಿಂದ ಉಳಿದಿರುವಂಥ ಧರ್ಮ? ಇತಿಹಾಸ ನಮಗೆ ಹೇಳಿಕೊಡುತ್ತೆ. ನಮ್ಮ ಪೂರ್ವಿಕರ ಸಮರ್ಪಣೆ. 1000 ವರ್ಷಗಳ ದಾಳಿಗಳು ನಮ್ಮಲ್ಲಿ ನಿರಂತರ ಆಗ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಮಾಡಿದಂಥ ಕೆಲಸ ಯಾವುದು? ಪರಂಪರ ಬೀಜ ರಕ್ಷಣೆ. ಒಂದು ವೃಕ್ಷವನ್ನು ಉಳಿಸಬೇಕಂದ್ರೆ ಮತ್ಸ್ಯಾವತಾರದ ಮೂಲಕ ವಿಷ್ಣು ನಮಗೆ ತೋರಿಸಿಕೊಟ್ಟಂತ ಪ್ರೇರಣೆ. ಮರಗಳ ರಕ್ಷಣೆ ಆಗಬೇಕಾಗಿದೆ, ಗಿಡಗಳ ರಕ್ಷಣೆ ಆಗಬೇಕಾಗಿದೆ. ಏನು ಮಾಡಬೇಕು? ಮರಗಳನ್ನೇ ಎತ್ಕೊಂಡು ಬಾ ಅಂತ ಹೇಳಲಿಲ್ಲ. ಸ್ವಯಂಭೂ ಮನುವಿಗೆ ಮತ್ಸ್ಯಾವತಾರದಲ್ಲಿ ಭಗವಂತ ಕೊಟ್ಟಂತ ಪ್ರೇರಣೆ ಯಾವುದು? ಆ ಮರಗಳ ಬೀಜಗಳನ್ನು ಉಳಿಸಿಕೊಂಡು ಬಾರಪ್ಪ, ಪರವಾಗಿಲ್ಲ, ಹಿಂದಿನ ಮನ್ವಂತರದು ಮುಂದಿನ ಮನ್ವಂತರಗಳು ತಲುಪಿಸೋಣ ಅಂತ. ಒಂದು ಇಡೀ ಪರಂಪರೆ ಉಳಿಬೇಕಂದ್ರೆ ಪರಂಪರೆ ಜೀವಂತವಾಗಿಡೋದು ಹೇಗೆ? ಆಪದ ಧರ್ಮದಲ್ಲಿ ಶಾಸ್ತ್ರಕಾರ ಹೇಳ್ತಾರೆ, ಆ ಪರಂಪರೆಯ ಬೀಜ ರಕ್ಷಣೆಯನ್ನ ಮಾಡಿದ್ರೆ ಸಾಕು. ಅರ್ಥಾತ್ ಇತಿಹಾಸಕಾರರು ಇವತ್ತಿಗೂ ಪ್ರಶ್ನೆ ಮಾಡ್ತಾರೆ, ವಾಟ್ ಮೇಕ್ಸ್ ಹಿಂದೂ ಎ ಲಿವಿಂಗ್ ರಿಲಿಜಿಯನ್? ಜಗತ್ನಲ್ಲಿ 1000 ಮತಗಳು ಹುಟ್ಟಿದ್ದಾವೆ, 1000 ಮತಗಳು ಕಣ್ಮುಂದೆ ಅಳಿಸಿ ಹೋಗಿದ್ದಾವೆ. ಇದೊಂದು ಸನಾತನ ಹಿಂದೂ ಧರ್ಮ ಜೀವಂತವಾಗಿದೆಯಲ್ಲ, ಯಾವ ಕಾರಣದಿಂದ? ಇತಿಹಾಸಕಾರರು, ಆರ್ಕಿಯಾಲಜಿಸ್ಟ್ಗಳು ನಿರಂತರವಾಗಿ ಪ್ರಶ್ನೆ ಮಾಡ್ತಾ ರಿಸರ್ಚ್ ಅನ್ನು ಮಾಡ್ತಾ ಒಂದು ಉತ್ತರವನ್ನು ಜೀವಂತವಾಗಿ ಕೊಡ್ತಾರೆ. ವಾಟ್ ಮೇಕ್ಸ್ ಹಿಂದೂಯಿಸಮ್ ಎ ಲಿವಿಂಗ್ ಟ್ರೆಡಿಷನ್? ಇಸ್ ಇಟ್ ಇಟ್ಸ್ ಟ್ರೆಡಿಷನ್? ಇಸ್ ಇಟ್ ಇಸ್ ಆನ್ಸೆಸ್ಟ್ರಲ್ ಪ್ರೈಡ್? ಇಸ್ ಇಟ್ ಇಸ್ ಹೆರಿಟೇಜ್? ವಾಟ್ ಮೇಕ್ಸ್ ಹಿಂದೂ ಎ ಲಿವಿಂಗ್ ಟ್ರೆಡಿಷನ್? ಇಸ್ ಇಟ್ ಎ ಟೆಕ್ಸ್ಟ್, ದ ಬುಕ್ಸ್ ರಿಟನ್, ದ ಸಾಂಗ್ ಸಾಂಗ್ ಇನ್ ಇಟ್ಸ್ ಗ್ಲೋರಿ? ಸನಾತನ ಹಿಂದೂ ಧರ್ಮವನ್ನು ಜೀವಂತವಾಗಿ ಇಟ್ಟಿರೋದು ಯಾವುದು? ಅದರ ಗ್ರಂಥಗಳ, ಅವರ ಪೂರ್ವಿಕರು ಬರೆದಂಥ ಪುಸ್ತಕಗಳ, ಅವರು ಹಾಡಿದಂಥ ಗೀತೆಗಳ, ಅವರ ಹಿರಿಮೆಯೇ, ಅವರಲ್ಲಿರುವಂಥ ಅಭಿಮಾನವ, ಅವರ ಸ್ವಾಭಿಮಾನವ? ಅಲ್ಲ. ವಾಟ್ ಮೇಕ್ಸ್ ಹಿಂದೂ ಲಿವಿಂಗ್ ಟ್ರೆಡಿಷನ್ ಇಸ್ ಇಸ್ ಪ್ರಾಕ್ಟಿಸಸ್, ಇಸ್ ಇಟ್ಸ್ ರಿಚುವಲ್ಸ್. ಧರ್ಮದ ಹೆಸರಲ್ಲಿ ಮಾಡ್ತಾ ಬಂದಿರುವಂಥ ಧರ್ಮದ ಕಾರ್ಯಗಳು ಸನಾತನ ಹಿಂದೂ ಧರ್ಮವನ್ನು ಜೀವಂತವಾಗಿಟ್ಟಿದೆ. 300 ವರ್ಷದಿಂದ ದೇವಸ್ಥಾನ ಜೀವಂತವಾಗಿ ಬಂದಿದೆ. ಅದರ 4ನೇ ಬ್ರಹ್ಮಕಲಶೋತ್ಸವವನ್ನು ಈ ತಲೆಮಾರು ಜೀವಂತ ಸಾಕ್ಷ್ಯ ಕಣ್ತುಂಬಿಸ್ಕೊಳ್ತಿದ್ದೀವಿ. ಯಾಕೆ? 300 ವರ್ಷಗಳ ಕಾಲ 1000 ವರ್ಷ ದಾಳಿ ಆದಾಗಲೂ ಈ ಒಂದು ಬೆಟ್ಟದ ತುದಿಗೆ ಬಂತು ಒಬ್ಬ ಪುರೋಹಿತ ನಿತ್ತಿಲಿ ಪೂಜೆ ಸಲ್ಲಿಸಿ ಹೋದ್ರಲ್ಲ, ಅವರು ಮಾಡಿದಂಥ ಆ ಪೂಜೆ ಕೈಂಕರ್ಯಗಳ ಪ್ರತಿಫಲ ಇವತ್ತು ಬ್ರಹ್ಮಕಲಶೋತ್ಸವವನ್ನು ನಾವು ನೀವು ಕಣ್ತುಂಬಿಸ್ಕೊಳ್ತಿದ್ದೀವಿ.
ಮಾಡ್ತೀವಿ. ಈ ಪರಂಪರೆ ಜೀವಂತವಾಗಿ ಬರಬೇಕಂದ್ರೆ ಅದರ ಹಿಂದೆ ಒಂದು ಧರ್ಮದ ಕಾರ್ಯ ಇತ್ತು. ಆ ಧರ್ಮದ ಕಾರ್ಯವನ್ನು ಜೀವಂತವಾಗಿ ಎಲ್ಲಿವರೆಗೂ ನಾವು ಇಡ್ತೀವೋ ಅಲ್ಲಿವರೆಗೂ ಸನಾತನ ಹಿಂದೂ ಧರ್ಮ ಬದುಕುತ್ತೆ. ಇದು ನಮ್ಮ ಪೂರ್ವಿಕರು ಕೊಟ್ಟಂತ ಮಾರ್ಗದರ್ಶನ. ಇದನ್ನು ಇವತ್ತಿಗೂ ಇತಿಹಾಸಕಾರರು ಕೊಡುವಂತೆ ಜೀವಂತ ಸಾಕ್ಷಿ. ಧರ್ಮ ಉಳಿಬೇಕಾ? ಧರ್ಮದ ಕಾರ್ಯಗಳು ಜೀವಂತವಾಗಿರಬೇಕು. ಧರ್ಮದ ಕಾರ್ಯ ಜೀವಂತಗೊಳಿಸುವವರು ಯಾರು? ಇಲ್ಲಿ ಕೂತಿರುವಂತ ನಾವು ನೀವುಗಳು. ನಮ್ಮ ಜವಾಬ್ದಾರಿ ಏನು? ಯಾಕೆ ಬ್ರಹ್ಮಕಲಶೋತ್ಸವವನ್ನು ಆಯೋಜನೆ ಮಾಡ್ತೀವಿ? ಯಾಕೆ ಬ್ರಹ್ಮಕಲಶೋತ್ಸವ ಇಷ್ಟು ವಿಜೃಂಭಣೆಯಿಂದ ಮಾಡಬೇಕು? ಧರ್ಮ ಕಾರ್ಯ ಜೀವಂತವಾಗಿಡ್ಲಿಕ್ಕೆ, ಧರ್ಮ ಜಾಗೃತಿ ಮೂಡಿಸ್ಲಿಕ್ಕೆ, ಧರ್ಮ ಸಂಘಟನೆಯನ್ನ ಮಾಡಲಿಕ್ಕೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರದ ರಣರಂಗದಲ್ಲಿತ್ತು ಅರ್ಜುನನ ಮೂಲಕ ಇಡೀ ಹಿಂದೂ ಸಮಾಜಕ್ಕೊಂದು ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮಾರ್ಹುಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ. ಅದು ಸಂಘೇ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಆದರ್ಶ ಕೊಟ್ಟು ಹೇಳ್ತಾರೆ. ಆದರೆ ನಮ್ಮ ದೌರ್ಭಾಗ್ಯ, ಈಗ ಹೇಳ್ಕೊಳ್ಳಿಕ್ಕಿದ್ದೀವಿ ಜಗತ್ನ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ. ಆದರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು ನೀನು ಯಾರಪ್ಪ? ನೀನು ಯಾವ ಸಮಾಜಕ್ಕೆ ಸೇರಿದವನು? ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಹರ್. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂಥ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೆ ಹೇಳ್ಕೊಂಡು ತಿರುಗಾಡಿ. ಆದರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಇದೇ ಧರ್ಮ ಕಾರ್ಯಪಥ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.